ನಮಸ್ಕಾರ. ಇಂದಿನ ನಮ್ಮ ವಿವರವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಆಮ್, ಬಹಳ ಮಹತ್ವಾಕಾಂಕ್ಷೆಯ ವಿಷಯದ ಬಗ್ಗೆ ಮಾತಾಡೋಣ. ಭಾರತದ ಸ್ಮಾರ್ಟ್ ವಿಲೇಜ್ ಅಂತಾರಲ್ಲ, ಅಂದ್ರೆ ಸುಸಜ್ಜಿತ ಗ್ರಾಮಗಳು. ಈ ಪರಿಕಲ್ಪನೆಯ ಯಶಸ್ಸಿಗೆ ಅತಿ ಮುಖ್ಯವಾದ ಒಂದು ಅಂಶ ಇದೆ. ಈ ಗ್ರಾಮಗಳನ್ನ ಮುನ್ನಡೆಸುವ ಅಧಿಕಾರಿಗಳು, ಅವರ ಆಯ್ಕೆ ಮತ್ತು ತರಬೇತಿ, ಇದಕ್ಕೊಂದು ನಿರ್ದಿಷ್ಟ ಚೌಕಟ್ಟು ಇದೆ. ಅದರ ಬಗ್ಗೆ ನೋಡೋಣ. ನಮ್ಮತ್ರ ಇರೋದು ಸ್ಮಾರ್ಟ್ ವಿಲೇಜ್ ಆಫೀಸರ್ ಸೆಲೆಕ್ಷನ್ ಅಂಡ್ ಡೆವಲಪ್ಮೆಂಟ್ ಫ್ರೇಮ್ವರ್ಕ್ ಅನ್ನೋ ಡಾಕ್ಯುಮೆಂಟ್ನ ಕೆಲವು ಭಾಗಗಳು. ಹಾಗಾದ್ರೆ ಇವತ್ತು ನಮ್ಮ ಉದ್ದೇಶ ಏನು? ಈ ಚೌಕಟ್ಟು ಅಂದ್ರೆ ಈ ಫ್ರೇಮ್ವರ್ಕ್ ತುಂಬಾ ಸಮರ್ಥ, ಪ್ರಾಮಾಣಿಕ ಮತ್ತೆ ಮುಖ್ಯವಾಗಿ ಕೆಲ್ಸ ಮಾಡಿ ತೋರಿಸೋ ಅಭ್ಯರ್ಥಿಗಳನ್ನ ಹೇಗೆ ಗುರುತಿಸುತ್ತೆ, ಅವರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡುತ್ತೆ, ಮತ್ತೆ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ದೊಡ್ಡ ಬದಲಾವಣೆ ತರೋಕೆ ಹೇಗೆ ರೆಡಿ ಮಾಡುತ್ತೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣ ಅಲ್ವಾ? ಈ ಫ್ರೇಮ್ವರ್ಕಿನ ಗುರಿ ಆಕ್ಚುಲಿ ಮೊದಲ ನೋಟದಲ್ಲೇ ಸ್ಪಷ್ಟ ಇದೆ. ಟೆಕ್ನಾಲಜಿ ಬಳಸ್ಕೊಳ್ಳೋದು, ಭ್ರಷ್ಟಾಚಾರಕ್ಕೆ ಜಾಗ ಕೊಡದೇ ಇರೋದು ಮತ್ತು ಜನರ ಅಗತ್ಯತೆಗಳನ್ನೇ ಮುಖ್ಯವಾಗಿ ಇಟ್ಕೊಳ್ಳೋ ನಾಯಕತ್ವ, ಇದನ್ನ ಖಚಿತಪಡಿಸೋದು. ಇಷ್ಟು ದೊಡ್ಡ ಯೋಜನೆಗೆ ಸರಿಯಾದ ವ್ಯಕ್ತಿಗಳನ್ನ ಹುಡ್ಕೋದು ಅಂದ್ರೆ ಬಹುಶಃ ಅದೇ ದೊಡ್ಡ ಚಾಲೆಂಜ್ ಅನ್ಸುತ್ತೆ. ಹಾಗಾದ್ರೆ ಆ ಆಯ್ಕೆ ಪ್ರಕ್ರಿಯೆ ಹೇಗಿದೆ ನೋಡೋಣ ಬನ್ನಿ. ಇದು ಖಂಡಿತ ನಾವ್ ನೋಡೋ ಸಾಮಾನ್ಯ ಸರ್ಕಾರಿ ನೇಮಕಾತಿ ತರ ಅಲ್ಲವೇ ಅಲ್ಲ. ಇಲ್ಲಿನ ಕಂಡೀಷನ್ಸ್ ಅಂದ್ರೆ ಮಾನದಂಡಗಳು ಬಹಳ ಕಠಿಣ. ಅಧಿಕಾರಿಗಳು ಸುಮ್ನೆ ದೂರದೃಷ್ಟಿ ಇದ್ರೆ ಸಾಲದು, ಅದನ್ನ ನಿಜ ಜೀವನದಲ್ಲಿ ಅಂದ್ರೆ ಕಾರ್ಯರೂಪಕ್ಕೆ ತರೋ ಕೆಪಾಸಿಟಿ ಇರಬೇಕು. ಹೊಸ ಟೆಕ್ನಾಲಜಿಗಳು, ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಇಂಟರ್ನೆಟ್ ಆಫ್ ಥಿಂಗ್ಸ್, ಆಮೇಲೆ ಈ ಬ್ಲಾಕ್ ಚೈನ್ ಅಂತಾರಲ್ಲ, ಇವುಗಳಲ್ಲಿ ಒಳ್ಳೆ ತಿಳುವಳಿಕೆ ಬೇಕು. ಅಂದ್ರೆ ಈ ಟೆಕ್ನಾಲಜಿಗಳನ್ನ ಹಳ್ಳಿಗಳ ಅಭಿವೃದ್ಧಿಗೆ ಹೇಗೆ ಉಪಯೋಗಿಸಬಹುದು ಅನ್ನೋದು ಗೊತ್ತಿರಬೇಕು. ಜೊತೆಗೆ ನಿರ್ಧಾರಗಳನ್ನ ಸುಮ್ನೆ ಗೆಸ್ ಮೇಲ್ ತಗೊಳ್ಳೋದಲ್ಲ, ಡೇಟಾ ನೋಡಿ ಅದರ ಆಧಾರದ ಮೇಲೆ ಡಿಸಿಷನ್ ತಗೋಬೇಕು. ಭ್ರಷ್ಟಾಚಾರ ಮುಕ್ತ ಮನೋಭಾವ, ಇದು ತುಂಬಾನೇ ಮುಖ್ಯ. ಲೀಡರ್ಶಿಪ್ ಜನರನ್ನ ಜೊತೆಗೆ ಕೊಂಡೊಯ್ಯೋ ಹಾಗಿರ್ಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂದ್ರೆ ಕೆಲ್ಸ ಮಾಡಿ ಮುಗಿಸೋ ಒಂದು ದೃಢ ಸಂಕಲ್ಪ ಬೇಕೇ ಬೇಕು. ಇಲ್ಲಿ ಡಿಲೇ ಮಾಡೋದು, ಕಾರಣ ಹೇಳೋದು ಅದಕ್ಕೆಲ್ಲ ಜಾಗನೇ ಇಲ್ಲ. ರಿಸಲ್ಟ್ಸ್ ಮಾತ್ರ ಮುಖ್ಯ ಅನ್ನೋ ತರ ಇದೆ. ಹೌದು, ನೀವು ಹೇಳಿದ ಹಾಗೆ ಈ ಕಾರ್ಯಗತಗೊಳಿಸುವಿಕೆ ಮತ್ತೆ ಭ್ರಷ್ಟಾಚಾರ ಮುಕ್ತ ಅನ್ನೋ ಅಂಶಗಳಿಗೆ ಕೊಟ್ಟಿರೋ ಒತ್ತಿದೆಯಲ್ಲ, ಅದು ನಿಜಕ್ಕೂ ಗಮನಿಸಬೇಕಾದ್ದು. ವರ್ಲ್ಡ್ ಕ್ಲಾಸ್ ಸ್ಮಾರ್ಟ್ ವಿಲೇಜ್ಗಳನ್ನ ಕಟ್ಟೋದು ಅಂದ್ರೆ ಸುಮ್ಮನೆ ಪ್ಲಾನ್ ಪೇಪರ್ ಮೇಲೆ ಇದ್ರೆ ಆಗಲ್ಲ. ಅದಕ್ಕೆ ನೈತಿಕ ಬಲ ಬೇಕು, ಮತ್ತೆ ಯೋಜನೆಗಳನ್ನ ನೆಲದ ಮೇಲೆ ಮಾಡಿ ತೋರಿಸೋ ಒಂದು ಡ್ರೈವ್ ಬೇಕು. ಈ ಕಠಿಣ ಮಾನದಂಡಗಳು ಬಹುಶಃ ಹಿಂದೆಲ್ಲ ಗ್ರಾಮೀಣಾಭಿವೃದ್ಧಿಲಿ ನಾವು ನೋಡಿರ್ಬೋದಾದ ಕೆಲವು ಜಡತ್ವ, ಅಡೆತಡೆಗಳನ್ನ ನೇರವಾಗಿ ನಿಭಾಯಿಸೋ ಪ್ರಯತ್ನ ತರ ಕಾಣುತ್ತೆ. ಇದು ಬರೀ ಜ್ಞಾನದ ಪರೀಕ್ಷೆ ಅಲ್ಲ, ಇದು ಅವರ ಮನೋಭಾವ, ಅವರ ಸಾಮರ್ಥ್ಯ ಎರಡೂ ಅಳಿಯುತ್ತೆ. ಹೌದು, ಖಂಡಿತವಾಗಿ. ಇನ್ನು ಈ ಸೆಲೆಕ್ಷನ್ ಪ್ರಾಸೆಸ್ ಇದೆಯಲ್ಲ, ಅದರ ಹಂತಗಳನ್ನ ನೋಡಿದ್ರೆ ಇದು ಒಟ್ಟು 6 ಸ್ಟೆಪ್ಸ್ ಇರೋ ಒಂದು ದೊಡ್ಡ ಆಳವಾದ ಪ್ರಕ್ರಿಯೆ. ಒಂದು, ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್. ಫಸ್ಟ್, AI ಸೂಪರ್ವಿಷನ್ನಲ್ಲಿ ನಡೆಯೋ ಈ ಟೆಸ್ಟ್ ಕ್ಯಾಂಡಿಡೇಟ್ಸ್ಗಳ ಲಾಜಿಕಲ್ ರೀಸನಿಂಗ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ನ ನೋಡುತ್ತೆ. 2, ಗ್ರಾಮೀಣ ಆಡಳಿತ ಪರೀಕ್ಷೆ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಇರುತ್ತೆ, ಜೊತೆಗೆ ಕೇಸ್ ಸ್ಟಡಿ ಅನಾಲಿಸಿಸ್ ಕೂಡ. ಇಲ್ಲಿ ಗ್ರಾಮೀಣ ಪಾಲಿಸಿ ಮೇಕಿಂಗ್, ಎಕನಾಮಿಕ್ಸ್ ಮತ್ತೆ ಮುಖ್ಯವಾಗಿ ಸ್ಮಾರ್ಟ್ ವಿಲೇಜ್ ಟೆಕ್ನಾಲಜಿಗಳು ಅಂದ್ರೆ IoT ಡಿವೈಸ್ಗಳನ್ನ ಅಗ್ರಿಕಲ್ಚರಲ್ನ ಹೇಗೆ ಬಳಸೋದು, AI ಇಂದ ಅಡ್ಮಿನಿಸ್ಟ್ರೇಷನ್ ಹೇಗೆ ಸುಧಾರಿಸಬಹುದು, ಅಗ್ರಿಟೆಕ್, ಡಿಜಿಟಲ್ ಪೇಮೆಂಟ್ಸ್, ಈ ಎಲ್ಲದರ ಬಗ್ಗೆ ಪ್ರಶ್ನೆಗಳಿರ್ತವೆ. ಇಲ್ಲಿವರೆಗೂ ನಾಲೆಡ್ಜ್ ಟೆಸ್ಟ್ ಮಾಡಿದ ಹಾಗಾಯ್ತು. ಆದ್ರೆ ಮುಂದಿನ ಹಂತಗಳು ಇನ್ನೂ ಡಿಫ್ರೆಂಟ್ ಆಗಿವೆ. 3, ಭ್ರಷ್ಟಾಚಾರ ಮತ್ತು ನೈತಿಕತೆ ಪರೀಕ್ಷೆ. ಇದು ಸಿಚುವೇಶನ್ ಬೇಸ್ಡ್ ಪ್ರಶ್ನೆಗಳ ಮೂಲಕ ಕ್ಯಾಂಡಿಡೇಟ್ ಎಷ್ಟೋ ಪ್ರಾಮಾಣಿಕ, ಪಾರದರ್ಶಕ ಮತ್ತೆ ಕಷ್ಟದ ನೈತಿಕ ಸಂದರ್ಭಗಳಲ್ಲಿ ಹೇಗೆ ನಿರ್ಧಾರ ತಗೋತಾರೆ ಅಂತ ನೋಡುತ್ತೆ. 4, ಪ್ರಾಯೋಗಿಕ ಕಾರ್ಯಗತಿಗೊಳಿಸುವ ಪರೀಕ್ಷೆ. ಇದು ಒಂದು 3 ತಿಂಗಳ ಗ್ರಾಮೀಣ ಇಂಟರ್ನ್ಶಿಪ್. ಇಲ್ಲಿ ಕ್ಯಾಂಡಿಡೇಟ್ಗಳು ಒಂದು ಚಿಕ್ಕ ಸ್ಮಾರ್ಟ್ ವಿಲೇಜ್ ಪ್ರಾಜೆಕ್ಟ್ ಅನ್ನ ತಾವೇ ಮಾಡಿ ಯಶಸ್ವಿಯಾಗಿ ಮುಗಿಸಿ ತೋರಿಸ್ಬೇಕು. ಥಿಯರಿ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು. 5ನೇ ಹಂತ, ಇದು ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಸಮುದಾಯ ಮತ ಮತ್ತು ವಿಮರ್ಶೆ. ಅಂದ್ರೆ ಹಳ್ಳಿಯ ಜನರೇ ನೇರವಾಗಿ ಕ್ಯಾಂಡಿಡೇಟಿನ ಪರ್ಫಾರ್ಮೆನ್ಸ್ ಬಗ್ಗೆ ವೋಟ್ ಮಾಡಿ ಅಭಿಪ್ರಾಯ ಹೇಳ್ತಾರೆ. ಇದು ನಿಜಕ್ಕೂ ವಿಶೇಷ ಅಲ್ವಾ? ಹೌದು, ಇದು ಬರೀ ಟ್ರಾನ್ಸ್ಪರೆನ್ಸಿ ಅಥವಾ ಅಕೌಂಟಬಿಲಿಟಿ ಪ್ರಶ್ನೆ ಮಾತ್ರ ಅಲ್ಲ, ಇದೊಂದು ದೊಡ್ಡ ಬದಲಾವಣೆಯ ಸೂಚನೆನೇ ಹೌದು.
ಇಲ್ಲಿ ಏನಂತಾರೆ, ಅಧಿಕಾರಿಗಳು ಮತ್ತು ಜನರ ನಡುವಿನ ಒಂದು ಟ್ರೆಡಿಷನಲ್ ಸಂಬಂಧವನ್ನೇ ರೀಶೇಪ್ ಮಾಡೋ ಪ್ರಯತ್ನ ಕಾಣಿಸ್ತಾ ಇದೆ. ಹಳ್ಳಿಯವರು ಬರೀ ಯೋಜನೆಗಳ ಬೆನಿಫಿಷಿಯರಿಗಳಲ್ಲ, ಬದಲಿಗೆ ಅಧಿಕಾರಿಗಳನ್ನ ನೇರವಾಗಿ ಇವ್ಯಾಲ್ಯೂಯೇಟ್ ಮಾಡೋರಾಗ್ತಾರೆ. ಇದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲೇ ಒಂದು ದೊಡ್ಡ ಬದಲಾವಣೆ ತರಬಹುದು. ಇದು ಅಧಿಕಾರಿಗಳನ್ನ ಕೇವಲ ತಮ್ಮ ಮೇಲಾಧಿಕಾರಿಗಳಿಗೆ ಮಾತ್ರ ಅಲ್ಲ, ತಾವು ಯಾರಿಗೆ ಸೇವೆ ಮಾಡ್ತಿದ್ದಾರೋ ಆ ಜನರಿಗೂ ನೇರವಾಗಿ ಜವಾಬ್ದಾರರನ್ನಾಗಿ ಮಾಡುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಮತ್ತು ಫೈನಲಿ 6ನೇ ಹಂತ ತಜ್ಞರ ಸಮಿತಿಯಿಂದ ಅಂತಿಮ ಸಂದರ್ಶನ. ಇದರಲ್ಲಿ ಕ್ಯಾಂಡಿಡೇಟ್ನ ಲೀಡರ್ಶಿಪ್ ಕ್ವಾಲಿಟೀಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತೆ ರಿಯಲ್ ವರ್ಲ್ಡ್ ಚಾಲೆಂಜಸ್ಗಳನ್ನ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದನ್ನ ಆಳವಾಗಿ ನೋಡ್ತಾರೆ. ಈ ಎಲ್ಲ ಕಠಿಣ ಹಂತಗಳನ್ನ ಪಾಸ್ ಮಾಡಿದ್ಮೇಲೆ ಫೈನಲ್ ಸೆಲೆಕ್ಷನ್ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ. ನಮ್ಮ ಸೋರ್ಸ್ ಪ್ರಕಾರ ಟಾಪ್ 5% ಕ್ಯಾಂಡಿಡೇಟ್ಸ್ ಮಾತ್ರ ಸ್ಮಾರ್ಟ್ ವಿಲೇಜ್ ಮಾಡೆಲ್ ಅಭಿವೃದ್ಧಿ ಅಧಿಕಾರಿಗಳಾಗಿ SVMDO ಸೆಲೆಕ್ಟ್ ಆಗ್ತಾರೆ. ಈ 5% ಅನ್ನೋದು ಒಂಥರ ಬೆಸ್ಟ್ ಆಫ್ ದ ಬೆಸ್ಟ್ ಅಂತಾರಲ್ಲ, ಹಾಗೆ ಆರಿಸೋ ಗುರಿ ಇರೋ ಹಾಗೆ ಕಾಣುತ್ತೆ. ಆದರೆ ಇದು ಬೇರೆ ಥರದ ಟ್ಯಾಲೆಂಟ್ ಇರೋರನ್ನ ದೂರ ಇಡೋ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆನೂ ಬರುತ್ತೆ ಅಲ್ವಾ? ಆದರೂ ಈ ಪ್ರಾಸೆಸ್ನಲ್ಲಿ ಪ್ರಾಕ್ಟಿಕಲ್ ಟೆಸ್ಟ್ ಮತ್ತೆ ಕಮ್ಯುನಿಟಿ ವೋಟಿಂಗ್ಗೆ ಕಟ್ಟಿರೋ ಇಂಪಾರ್ಟೆನ್ಸ್ ಬರೀ ಮಾರ್ಕ್ಸ್ ಮೇಲೆ ಸೆಲೆಕ್ಟ್ ಮಾಡೋದಕ್ಕಿಂತ ನಿಜವಾದ ಸಾಮರ್ಥ್ಯ ಮತ್ತೆ ಜನರ ಒಪ್ಪಿಗೆಗೆ ಹೆಚ್ಚು ಮನ್ನಣೆ ಕೊಡುತ್ತೆ ಅನ್ನೋದು ಕ್ಲಿಯರ್ ಆಗಿದೆ. ಸರಿ, ಆಯ್ಕೆ ಆದ ಈ ಟಾಪ್ 5% ಅಧಿಕಾರಿಗಳ ಮುಂದಿನ ದಾರಿ ಏನು? ಅವರಿಗೆ 12 ತಿಂಗಳ ಒಂದು ಇಂಟೆನ್ಸಿವ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಇದರ ಮುಖ್ಯ ಉದ್ದೇಶ ಅವರನ್ನ ಬರೀ ಅಡ್ಮಿನಿಸ್ಟ್ರೇಟರ್ಸ್ ಮಾಡೋದಲ್ಲ, ಬದಲಿಗೆ ಬದಲಾವಣೆಯ ಚಾಲಕ ಶಕ್ತಿಯಾಗಿ ಏಜೆಂಟ್ಸ್ ಆಫ್ ಚೇಂಜ್ ರೂಪಿಸೋದು. ಅಂದ್ರೆ ಪ್ರಾಜೆಕ್ಟ್ಸ್ಗಳನ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡೋ ಸ್ಕಿಲ್ಸ್, ಬೇಕಾದ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಮತ್ತೆ ಲೀಡರ್ಶಿಪ್ ಕೆಪಾಸಿಟಿಗಳನ್ನ ಅವರಲ್ಲಿ ತುಂಬೋದು. ಈ 12 ತಿಂಗಳ ಟ್ರೈನಿಂಗ್ ಅನ್ನ 4 ಫೇಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ 3 ತಿಂಗಳ ಟೈಮ್. ಹಂತ 1 ಸ್ಮಾರ್ಟ್ ಆಡಳಿತ ಮತ್ತು ನೀತಿ. ಇಲ್ಲಿ ರೂರಲ್ ಎಕಾನಮಿ, ಕಾನೂನುಗಳು, ಪಾಲಿಸಿ ಮೇಕಿಂಗ್, ಡಿಜಿಟಲ್ ಗವರ್ನೆನ್ಸ್ ಬಗ್ಗೆ ಟ್ರೈನಿಂಗ್. ಇದು ಕ್ಲಾಸ್ ರೂಮ್ ಮತ್ತು AI ಬೇಸ್ಡ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಮೂಲಕ ನಡೆಯುತ್ತೆ. ಹಂತ 2 ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ. ಇದು ಹೆಚ್ಚು ಪ್ರಾಕ್ಟಿಕಲ್. ಇಲ್ಲಿ IoT, ಬ್ಲಾಕ್ಚೈನ್ ಅಂದ್ರೆ ಲ್ಯಾಂಡ್ ರೆಕಾರ್ಡ್ಸ್ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಪಾರದರ್ಶಕವಾಗಿ ಬದಲಾಯಿಸೋಕ್ ಆಗದ ಹಾಗೆ ರೆಕಾರ್ಡ್ ಮಾಡೋ ಟೆಕ್ನಾಲಜಿ, AI ಬೇಸ್ಡ್ ಗವರ್ನೆನ್ಸ್, ಅಗ್ರಿಟೆಕ್, ರಿನ್ಯೂಯಬಲ್ ಎನರ್ಜಿ, ಸ್ಮಾರ್ಟ್ ಲಾಜಿಸ್ಟಿಕ್ಸ್ ಹೀಗೆ ಹಲವು ವಿಷಯಗಳ ಬಗ್ಗೆ ತರಬೇತಿ. ಇದರಲ್ಲಿ ನೇರವಾಗಿ ಫೀಲ್ಡ್ಗೆ ಹೋಗಿ ಕಲಿಯೋದು, ಲ್ಯಾಬ್ನಲ್ಲಿ ಕೆಲಸ ಮಾಡೋದು ಎಲ್ಲ ಸೇರಿದೆ. ಹಂತ 3 ಹಣಕಾಸು ಮತ್ತು ಆರ್ಥಿಕ ಅಭಿವೃದ್ಧಿ. ಇಲ್ಲಿ ಸ್ಮಾರ್ಟ್ ಟ್ಯಾಕ್ಸ್ ಸಿಸ್ಟಮ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್, FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೇಗೆ ತರೋದು, ಕ್ರೌಡ್ ಫಂಡಿಂಗ್ ಮೂಲಕ ರಿಸೋರ್ಸ್ ಹೇಗೆ ಕಲೆಕ್ಟ್ ಮಾಡೋದು, ಮತ್ತೆ ಮುಖ್ಯವಾಗಿ ಗ್ರಾಮಗಳಿಗೆ ಆದಾಯ ತರೋ ಹೊಸ ದಾರಿಗಳನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್. ಇದಕ್ಕಾಗಿ ಕೇಸ್ ಸ್ಟಡೀಸ್ ಮತ್ತು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ಗಳನ್ನ ಬೆಳೆಸ್ತಾರೆ. ಹಂತ 4 ಲೈವ್ ಸ್ಮಾರ್ಟ್ ವಿಲೇಜ್ ಕಾರ್ಯಗತಗೊಳಿಸುವ ಯೋಜನೆ. ಇದು ಬಹುಶಃ ತುಂಬಾ ಕ್ರಿಟಿಕಲ್ ಸ್ಟೇಜ್. ಟ್ರೈನಿಂಗ್ ತಗೋತಿರೋ ಅಧಿಕಾರಿಗಳು ಒಂದು ನಿಜವಾದ ಸ್ಮಾರ್ಟ್ ವಿಲೇಜ್ ಪ್ರಾಜೆಕ್ಟ್ ಅನ್ನ ತಾವೇ ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ಸಸ್ಟೇನಬಿಲಿಟಿ ಮತ್ತು ಝೀರೋ ಕರಪ್ಷನ್ ಖಚಿತಪಡಿಸಿಕೊಳ್ಳೋದಕ್ಕೆ ತುಂಬಾ ಒತ್ತು ಕೊಡ್ತಾರೆ. ಇದು ಪೂರ್ತಿ ಗ್ರೌಂಡ್ ಲೆವೆಲ್ ಕೆಲಸ. ಇಲ್ಲೂ ಹಳ್ಳಿಯವರಿಂದ ಡೈರೆಕ್ಟ್ ಫೀಡ್ಬ್ಯಾಕ್ ತಗೋತಾರೆ. ಇದರ ಇನ್ನೊಂದು ಆಯಾಮವನ್ನ ನಾವು ನೋಡಬೇಕು. ಈ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ನ ಬ್ಯಾಲೆನ್ಸ್ ಇದೆಯಲ್ಲ, ವಿಶೇಷವಾಗಿ ಆ ಕೊನೆ ಹಂತದ ಲೈವ್ ಪ್ರಾಜೆಕ್ಟ್. ಇದು ಬರೀ ಇನ್ಫಾರ್ಮೇಷನ್ ಕೊಡೋದಲ್ಲ, ಬದಲಿಗೆ ಕಾಂಪ್ಲೆಕ್ಸ್ ಆದ ಮಲ್ಟಿಫೇಸೆಟೆಡ್ ಆದ ಗ್ರಾಮೀಣ ಅಭಿವೃದ್ಧಿಯ ಚಾಲೆಂಜ್ಗಳನ್ನು ನಿಭಾಯಿಸೋ ಕಾನ್ಫಿಡೆನ್ಸ್ ಮತ್ತು ಕೆಪಾಸಿಟಿನ ಅಧಿಕಾರಿಗಳಲ್ಲಿ ಬೆಳೆಸುತ್ತೆ. ಟ್ರೈನಿಂಗ್ನ ಉದ್ದಕ್ಕೂ ಸಸ್ಟೈನಬಿಲಿಟಿ ಮತ್ತು ಝೀರೋ ಕರಪ್ಷನ್ ಮೇಲಿರೋ ಫೋಕಸ್ಸು ಇವು ಬರೀ ಕೊನೆಯ ಗುರಿಗಳಲ್ಲ, ಬದಲಿಗೆ ದಿನನಿತ್ಯದ ಕೆಲಸದ ಭಾಗ ಆಗಬೇಕು ಅನ್ನೋ ಮೆಸೇಜ್ ಕೊಡುತ್ತೆ. ಹೌದು. ಇನ್ನು ಸರ್ಟಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಅಲ್ಲೂ ಸ್ಟ್ರಿಕ್ಟ್ನೆಸ್ ಇದೆ. 100% ಇಂಪ್ಲಿಮೆಂಟೇಷನ್ ರೆಕಾರ್ಡ್ ಜೊತೆಗೆ ಟ್ರೈನಿಂಗ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದವರಿಗೆ ಮಾತ್ರ ಸ್ಮಾರ್ಟ್ ವಿಲೇಜ್ಗಳ ಜವಾಬ್ದಾರಿ ವಹಿಸೋಕೆ ಪರ್ಮಿಷನ್ ಸಿಗುತ್ತೆ. ಅಂದ್ರೆ ಇಲ್ಲಿ ಅರೆಬರೆ ಕೆಲ್ಸಕ್ಕೆ, ಸೋಮಾರಿತನಕ್ಕೆ ಜಾಗನೇ ಇಲ್ಲ ಅನ್ನೋದು ಕ್ಲಿಯರ್. ಸರಿ, ಸೆಲೆಕ್ಷನ್ ಆಯ್ತು, ಟ್ರೈನಿಂಗ್ ಮುಗೀತು. ಮುಂದೆ ಈ ಅಧಿಕಾರಿಗಳ ಪರ್ಫಾರ್ಮೆನ್ಸ್ ಅನ್ನ ಹೇಗೆ ಗ್ಯಾರಂಟಿ ಮಾಡ್ತಾರೆ?
ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಸೋರ್ಸಸ್ ಹೇಳೋ ಪ್ರಕಾರ ಒಂದ್ಸಲ ಸೆಲೆಕ್ಟ್ ಆದ್ರೆ ಆಯ್ತು, ರಿಟೈರ್ಮೆಂಟ್ವರೆಗೂ ಆರಾಮಾಗಿರ್ಬೋದು ಅನ್ನೋ ಹಳೆ ಸರ್ಕಾರಿ ಆಟಿಟ್ಯೂಡ್ಗೆ ಇಲ್ಲಿ ಜಾಗ ಇಲ್ವೇ ಇಲ್ಲ. ಪ್ರತಿ ಅಧಿಕಾರಿಯ ಪರ್ಫಾರ್ಮೆನ್ಸ್ ಅನ್ನ ಪ್ರತಿ ವರ್ಷ ತುಂಬಾ ಸ್ಟ್ರಿಕ್ಟ್ ಆಗಿ ರಿವ್ಯೂ ಮಾಡ್ತಾರೆ. ಅವರ ಕರಿಯರ್ ಗ್ರೋತ್ ನೋಡಿದ್ರೆ ಅದು ಕಂಪ್ಲೀಟ್ ಆಗಿ ಅವ್ರು ಕೊಡೋ ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಒಂಥರ ಕಾರ್ಪೊರೇಟ್ ಸ್ಟೈಲ್ ಪರ್ಫಾರ್ಮೆನ್ಸ್ ಬೇಸ್ ಸಿಸ್ಟಮ್ ತರ ಕಾಣಿಸುತ್ತೆ ನೋಡಿ. 0-5 ವರ್ಷಗಳು ಜೂನಿಯರ್ ಸ್ಮಾರ್ಟ್ ವಿಲೇಜ್ ಆಫೀಸರ್ ಆಗಿ ಶುರು. ಈ ಟೈಮ್ನಲ್ಲಿ ಸಕ್ಸೆಸ್ಫುಲ್ ಪ್ರಾಜೆಕ್ಟ್ಸ್ ಮಾಡೋದು, ಕರಪ್ಷನ್ ಇಲ್ದೆ ಕೆಲಸ ಮಾಡೋದು, ಕಮ್ಯುನಿಟಿ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿದ್ರೆ ಮಾತ್ರ ಸೀನಿಯರ್ ಆಫೀಸರ್ ಆಗಿ ಪ್ರಮೋಷನ್. 5-10 ಇಯರ್ಸ್ ಸೀನಿಯರ್ ಸ್ಮಾರ್ಟ್ ವಿಲೇಜ್ ಆಫೀಸರ್ ಆಗಿ ಎಐ ಬೇಸ್ಡ್ ಗವರ್ನೆನ್ಸ್ ತರೋದು, ಹಳ್ಳಿಗಳ ಇಕನಾಮಿಕ್ ಸ್ಟೇಟಸ್ ಇಂಪ್ರೂವ್ ಮಾಡೋದು, ಹೊಸ ಜಾಬ್ಸ್ ಕ್ರಿಯೇಟ್ ಮಾಡೋದು, ಇಂಥ ದೊಡ್ಡ ಗೋಲ್ಸ್ ರೀಚ್ ಆಗ್ಬೇಕು. ಇದರಲ್ಲಿ ಸಕ್ಸೆಸ್ ಆದ್ರೆ ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ಸ್ನಲ್ಲಿ ಭಾಗವಹಿಸೋಕೆ ಕ್ವಾಲಿಫೈ ಆಗ್ತಾರೆ. 10-20 ಇಯರ್ಸ್ ಚೀಫ್ ಸ್ಮಾರ್ಟ್ ವಿಲೇಜ್ ಸ್ಟ್ರಾಟಜಿಸ್ಟ್ ಆಗ್ತಾರೆ. ಇವರ ಜವಾಬ್ದಾರಿ ಒಂದೇ ಹಳ್ಳಿಗಿರಲ್ಲ, ಸ್ಟೇಟ್ ಲೆವೆಲ್ನಲ್ಲಿ ಸ್ಮಾರ್ಟ್ ವಿಲೇಜ್ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟ್ ಮಾಡೋದು, ದೊಡ್ಡ ಫಂಡ್ಸ್ ತರೋದು, FDI ಅಟ್ರಾಕ್ಟ್ ಮಾಡೋದು ಇವರ ಕೆಲ್ಸ. ಇವರು ಸ್ಮಾರ್ಟ್ ವಿಲೇಜ್ಗಳ ಇಕನಾಮಿಕ್ ಪಾಲಿಸಿಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋ ಪೊಸಿಷನ್ನಲ್ಲಿರ್ತಾರೆ. 20-45 ಇಯರ್ಸ್ ನ್ಯಾಷನಲ್ ಸ್ಮಾರ್ಟ್ ವಿಲೇಜ್ ಡೈರೆಕ್ಟರ್ ಆಗೋ ಅವಕಾಶ. ಇವರು ಗ್ಲೋಬಲ್ ಲೆವೆಲ್ನಲ್ಲಿ ಪಾರ್ಟ್ನರ್ಶಿಪ್ಸ್ ಮಾಡೋದು, ಇಂಟರ್ನ್ಯಾಷನಲ್ ಟ್ರೇಡ್ಗೆ ಹೆಲ್ಪ್ ಮಾಡೋದು, ಮತ್ತೆ ಕಂಪ್ಲೀಟ್ ಎಐ ಡ್ರಿವೆನ್ ಸ್ಮಾರ್ಟ್ ಗವರ್ನೆನ್ಸ್ ಸಿಸ್ಟಮ್ ರೂಪಿಸೋ ಹೈ ಲೆವೆಲ್ ಪಾಲಿಸಿ ಮೇಕರ್ಸ್ ಆಗ್ತಾರೆ. ಈ ಸಿಸ್ಟಮ್ನಲ್ಲಿ ಕೆಲವು ಪಾಯಿಂಟ್ಸ್ ನಿಜಕ್ಕೂ ಅಟ್ರಾಕ್ಟ್ ಮಾಡುತ್ತೆ. 1, ಕಂಪಲ್ಸರಿ ವಾರ್ಷಿಕ ಪರ್ಫಾರ್ಮೆನ್ಸ್ ರಿವ್ಯೂ. 2, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಡಿಮೋಷನ್ ಅಥವಾ ಕೆಲಸದಿಂದ ತೆಗೆದಾಕೋ ಸಾಧ್ಯತೆ. 3, ಬಹಳ ಕಠಿಣವಾದ ಝೀರೋ ಕರಪ್ಷನ್ ಪಾಲಿಸಿ. ಭ್ರಷ್ಟಾಚಾರ ಪ್ರೂವ್ ಆದ್ರೆ ತಕ್ಷಣ ಡಿಸ್ಮಿಸ್ ಮತ್ತು ಲೀಗಲ್ ಆಕ್ಷನ್. ಇವೆಲ್ಲ ಸೇರಿ ಒಂದು ತೀವ್ರವಾದ ಹೊಣೆಗಾರಿಕೆ, ಅಕೌಂಟಬಿಲಿಟಿ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇದು ಬರೀ ಇಂಡಿವಿಜುವಲ್ ಆಫೀಸರ್ಸ್ ಮೇಲೆ ಎಫೆಕ್ಟ್ ಮಾಡೋದಲ್ಲ, ಇದು ಪಬ್ಲಿಕ್ ಸರ್ವಿಸ್ನ ಕಲ್ಚರನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಅಂದ್ರೆ ಹೈ ಪರ್ಫಾರ್ಮೆನ್ಸ್, ಟ್ರಾನ್ಸ್ಪರೆನ್ಸಿ ಮತ್ತು ಮೊರಾಲಿಟಿಗೆ ಹೆಚ್ಚು ಒತ್ತು ಕೊಡೋ ಕಲ್ಚರ್. ಇದರ ಜೊತೆಗೆ ನಾವು ಮೊದಲೇ ಮಾತಾಡಿದ ಹಾಗೆ ಹಳ್ಳಿಯವರ ಫೀಡ್ಬ್ಯಾಕ್ ಅನ್ನ ಪರ್ಫಾರ್ಮೆನ್ಸ್ ರಿವ್ಯೂ ಅಲ್ಲಿ ಸೇರಿಸಿರೋದು ಅಧಿಕಾರಿಗಳನ್ನ ಬರೀ ಮೇಲಿನವರಿಗೆ ಮಾತ್ರ ಅಲ್ಲ, ಜನರಿಗೂ ನೇರವಾಗಿ ಜವಾಬ್ದಾರರನ್ನಾಗಿ ಮಾಡುತ್ತೆ. ಆದರೆ ಇನ್ನೊಂದು ಸೈಡ್, ಇಷ್ಟು ಕಂಟಿನ್ಯೂಸ್ ಪ್ರೆಷರ್ ಮತ್ತು ಸ್ಟ್ರಿಕ್ಟ್ ರೂಲ್ಸ್ ಅಧಿಕಾರಿಗಳ ಕ್ರಿಯೇಟಿವಿಟಿ ಅಥವಾ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅನ್ನೋ ಪ್ರಶ್ನೆನೂ ಇದೆ. ಒಂದು ಬ್ಯಾಲೆನ್ಸ್ ಬೇಕಾಗ್ಬೋದು. ಹೌದು, ಅದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯವೇ. ಈಗ ಈ ಪೂರ್ತಿ ಯೋಜನೆಯ ಒಂದು ಬಹುಶಃ ಅತ್ಯಂತ ರೋಚಕ ಭಾಗಕ್ಕೆ ಬರೋಣ, ಇದರ ಲಾಂಗ್ ಟರ್ಮ್ ವಿಷನ್ ಮತ್ತು ಇಂಪ್ಯಾಕ್ಟ್ಸ್. ಈ ಡಾಕ್ಯುಮೆಂಟ್ನಲ್ಲಿ 5, 10, 20 ಮತ್ತೆ 45 ವರ್ಷಗಳ ನಂತರ ಭಾರತದ ಹಳ್ಳಿಗಳು ಹೇಗಿರಬಹುದು ಅನ್ನೋ ಒಂದು ಚಿತ್ರಣ ಕೊಟ್ಟಿದ್ದಾರೆ. ಕೇಳೋಕ್ ರೆಡಿ ಇದೀರಾ? ಇದು ಸ್ವಲ್ಪ ಸೈನ್ಸ್ ಫಿಕ್ಷನ್ ತರನೂ ಅನ್ಸಬಹುದು. 5 ವರ್ಷಗಳ ನಂತರ ಸುಮಾರು 2030 ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಸ್ಮಾರ್ಟ್ ರೋಡ್ಸ್, ಎಲ್ಲರಿಗೂ ಡಿಜಿಟಲ್ ಬ್ಯಾಂಕಿಂಗ್, ಒಳ್ಳೆ ಹೆಲ್ತ್ ಮತ್ತು ಎಜುಕೇಷನ್ ಸಿಸ್ಟಮ್ಸ್ ಇದೆಲ್ಲ ರೆಡಿ ಇರುತ್ತೆ. ಪ್ರತಿ ಹಳ್ಳಿಗೂ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್, 5G ಮತ್ತು ಸ್ಯಾಟಲೈಟ್. ಅಗ್ರಿಕಲ್ಚರಲ್ಲಿ ದೊಡ್ಡ ಬದಲಾವಣೆ, ಎಐ ಡ್ರಿವೆನ್ ಪ್ರಿಸಿಷನ್ ಫಾರ್ಮಿಂಗ್, ಅಂದ್ರೆ ಸೆನ್ಸರ್ಸ್ ಡೇಟಾ ಬಳಸಿ ಪ್ರತಿ ಗಿಡಕ್ಕೆ ಎಷ್ಟು ನೀರು, ಗೊಬ್ಬರ ಬೇಕು ಅಂತ ಕರೆಕ್ಟಾಗಿ ಕೊಟ್ಟು ವೇಸ್ಟೇಜ್ ಕಡಿಮೆ ಮಾಡೋದು. ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಹಳ್ಳಿಗಳು ಆಲ್ಮೋಸ್ಟ್ ಸೆಲ್ಫ್ ಸಫಿಷಿಯೆಂಟ್ ಸೆಂಟರ್ಸ್ ಆಗ್ತವೆ. 10 ವರ್ಷಗಳ ನಂತರ ಸುಮಾರು 2040 ಹೈಪರ್ ಲೂಪ್ ತರಹದ ಸೂಪರ್ ಫಾಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಮತ್ತೆ ಎಐ ಡ್ರಿವೆನ್ ಲಾಜಿಸ್ಟಿಕ್ಸ್ ಇಂದ ಹಳ್ಳಿಗಳಿಂದ ಮೆಟ್ರೋ ಸಿಟಿಗಳಿಗೆ ಕೆಲವೇ ನಿಮಿಷಗಳಲ್ಲಿ ಗುಡ್ಸ್ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಹಳ್ಳಿಗಳು ಗ್ಲೋಬಲ್ ಟ್ರೇಡ್ ಹಬ್ಸ್ ಆಗಿ ತಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಎಐ ಪವರ್ಡ್ ರೂರಲ್ ಸರ್ವಿಸಸ್ನ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತವೆ. ಝೀರೋ ವೇಸ್ಟ್ ಎಕಾನಮಿ ರಿಯಾಲಿಟಿ ಆಗತ್ತೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಇಂಡಿಯಾದ GDPಗೆ ಹಳ್ಳಿಗಳ ಕಾಂಟ್ರಿಬ್ಯೂಷನ್ 40%ಗಿಂತ ಜಾಸ್ತಿ ಆಗತ್ತೆ 20 ವರ್ಷಗಳ ನಂತರ, ಸುಮಾರು 2045. ಹಳ್ಳಿಗಳು ಗ್ಲೋಬಲ್ ಇನೋವೇಷನ್ ಹಬ್ಸ್ ಆಗ್ತವೆ, ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ನ ದೊಡ್ಡ ಮಟ್ಟದಲ್ಲಿ ಅಟ್ರಾಕ್ಟ್ ಮಾಡ್ತವೆ. ಇವು ಸೆಲ್ಫ್ ಸಸ್ಟೈನಿಂಗ್ ಮಿನಿ ಸ್ಮಾರ್ಟ್ ಸಿಟಿಗಳಾಗ್ತವೆ. ಝೀರೋ ಪಾವರ್ಟಿ, ಫುಲ್ ಎಂಪ್ಲಾಯ್ಮೆಂಟ್, 100% ಗ್ರೀನ್ ಎನರ್ಜಿ ಬಳಕೆ. ಎಐ ಗವರ್ನ್ಡ್ ವಿಲೇಜಸ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ನ ಹೆಚ್ಚಿನ ಡಿಸಿಷನ್ಸ್ ಡೇಟಾ ಮತ್ತು ಎಐ ಮೂಲಕ ನಡೆಯುತ್ತೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಇಂಡಿಯನ್ ವಿಲೇಜಸ್ ವರ್ಲ್ಡ್ನಲ್ಲೇ ವಾಸಿಸೋಕೆ ಮತ್ತು ಕೆಲಸ ಮಾಡೋಕೆ ಬೆಸ್ಟ್ ಪ್ಲೇಸಸ್ ಅಂತ ಕನ್ಸಿಡರ್ ಆಗುತ್ತೆ.
45 ವರ್ಷಗಳ ನಂತರ ಸುಮಾರು 2075. ಅಲ್ಟ್ರಾ ಮಾಡರ್ನ್ ಸ್ಮಾರ್ಟ್ ಲಿವಿಂಗ್ ಸಾಧ್ಯವಾಗುತ್ತೆ. ಎಐ ಪವರ್ಡ್ ಗವರ್ನೆನ್ಸ್, ಡ್ರೋನ್ ಮೂಲಕ ಟ್ರಾನ್ಸ್ಪೋರ್ಟೇಷನ್, ಪೂರ್ತಿ ಆಟೋಮೇಟೆಡ್ ಸ್ಮಾರ್ಟ್ ಫಾರ್ಮಿಂಗ್ ಕಾಮನ್ ಆಗುತ್ತೆ. ಅಷ್ಟೇ ಅಲ್ಲ, ಸ್ಪೇಸ್ ಬೇಸ್ಡ್ ಅಗ್ರಿಕಲ್ಚರ್ನಲ್ಲೂ ಹಳ್ಳಿಮಲ್ಲೂ ಪಾರ್ಟಿಸಿಪೇಟ್ ಮಾಡ್ತವೆ. ಅಂದ್ರೆ ಆಹಾರ ಉತ್ಪಾದನೆಗೆ ಸ್ಪೇಸ್ನಲ್ಲಿ ನಡೆಯೋ ಪ್ರಯತ್ನಗಳಲ್ಲಿ ನಮ್ಮ ಹಳ್ಳಿಗಳ ಪಾತ್ರನೂ ಇರುತ್ತೆ. ಆ ಟೈಮ್ಗೆ ಇಂಡಿಯಾದ ರೂರಲ್ ಎಕಾನಮಿನೇ 50 ಟ್ರಿಲಿಯನ್ಗಿಂತ ಹೆಚ್ಚು ಇರ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್: ಇಂಡಿಯನ್ ವಿಲೇಜಸ್ ಗ್ಲೋಬಲ್ ಎಕಾನಮಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಮತ್ತು ಸ್ಮಾರ್ಟ್ ಲೈಫ್ಗೆ ಒಂದು ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡುತ್ತೆ. ಒಬ್ಬೊಬ್ಬ ಈ ವಿಷನ್ನ ಸ್ಕೇಲ್ ನೋಡಿದ್ರೆ ನಿಜಕ್ಕೂ ದಿಗ್ಭ್ರಮೆ ಆಗುತ್ತೆ. ಇಲ್ಲಿ ಇಮ್ಯಾಜಿನ್ ಮಾಡಿರೋ ಟೆಕ್ನಾಲಜಿಕಲ್ ಲೀಪ್ಸ್, ಹೈಪರ್ ಲೂಪ್, ಕಂಪ್ಲೀಟ್ ಎಐ ಗವರ್ನೆನ್ಸ್, ಸ್ಪೇಸ್ ಅಗ್ರಿಕಲ್ಚರ್ ಮತ್ತು ಟಾರ್ಗೆಟ್ ಮಾಡಿರೋ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ನ ಸೈಜ್ ಹ್ಯೂಜ್ ಆಗಿದೆ. ಇದು ಬರೀ ಹಳ್ಳಿಗಳನ್ನ ಡೆವಲಪ್ ಮಾಡೋ ಪ್ಲಾನ್ ಅಲ್ಲ, ಬದಲಿಗೆ ಅವುಗಳನ್ನ ಗ್ಲೋಬಲ್ ಲೆವೆಲ್ನಲ್ಲಿ ಲೀಡರ್ಶಿಪ್ ಪೊಸಿಷನ್ಗೆ ತಗೊಂಡು ಹೋಗೋ ಒಂದು ಆಂಬಿಷಿಯಸ್ ಬ್ಲೂಪ್ರಿಂಟ್ ತರ ಕಾಣಿಸುತ್ತೆ. ಸಹಜವಾಗಿ ಇವು ತುಂಬಾ ದೂರದ ಗುರಿಗಳು. ಅದೇ ಈ ತರಹದ ವಿಷನ್ ಇರೋದೇ ಒಂದು ದೊಡ್ಡ ಮೋಟಿವೇಶನ್ ಆಗಬಹುದು. ಹೌದು, ಖಂಡಿತ. ಹಾಗಾದ್ರೆ ಇಷ್ಟು ದೊಡ್ಡ ಗುರಿಗಳನ್ನ ರೀಚ್ ಆಗೋಕೆ ಈ ಅಧಿಕಾರಿಗಳಲ್ಲಿ ಇರಬೇಕಾದ ಮುಖ್ಯ ಕ್ವಾಲಿಟೀಸ್ ಅನ್ನ ಒಮ್ಮೆ ರಿಪೀಟ್ ಮಾಡೋದಾದ್ರೆ, ಅವರು ಎಕ್ಸಿಕ್ಯೂಷನ್ ಡ್ರಿವನ್ ಆಗಿರ್ಬೇಕು, ಕರಪ್ಷನ್ ಫ್ರೀ ಆಗಿರ್ಬೇಕು, ಟೆಕ್ ಪವರ್ಡ್ ಆಗಿರ್ಬೇಕು ಮತ್ತೆ ಕಮ್ಯುನಿಟಿ ಸೆಂಟ್ರಿಕ್ ಆಗಿರ್ಬೇಕು. ಈ ಗುಣಗಳನ್ನ ಅಳಿಯೋಕೆ ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ ಕ್ಯಾಂಡಿಡೇಟ್ಸ್ಗೆ ಕೇಳೋ ಕೆಲವು ಥಾಟ್ ಪ್ರೊವೋಕಿಂಗ್ ಪ್ರಶ್ನೆಗಳು ಇಲ್ಲಿವೆ. ಇವು ಬರೀ ಅವರ ನಾಲೆಜ್ ಅಷ್ಟೇ ಅಲ್ಲ, ಅವರ ಥಿಂಕಿಂಗ್ ಪ್ರಾಸೆಸ್, ಅವರ ವಿಷನ್ ಅನ್ನ ಟೆಸ್ಟ್ ಮಾಡುತ್ತೆ. ಸ್ಮಾರ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ನಿಂದ ಕರಪ್ಷನ್ ಅನ್ನ ನೀವು ಹೇಗೆ ಕಂಪ್ಲೀಟಾಗಿ ತೆಗೆದುಹಾಕ್ತೀರಿ? ಬರೀ ಕಾನೂನಿಂದ ಆಗುತ್ತಾ? ಝೀರೋ ವೇಸ್ಟ್ ಮತ್ತೆ ಝೀರೋ ಡಿಲೇ ಇನ್ಫ್ರಾಸ್ಟ್ರಕ್ಚರ್, ಉದಾಹರಣೆ ರೋಡ್, ವಾಟರ್ ಸಪ್ಲೈ ಕಟ್ಟೋಕೆ ಯಾವ ಟೆಕ್ನಾಲಜಿಗಳನ್ನ ನೀವು ತಕ್ಷಣ ಅಡಾಪ್ಟ್ ಮಾಡ್ತೀರಿ? ನಿಮ್ಮ ಸ್ಮಾರ್ಟ್ ವಿಲೇಜ್ನಲ್ಲಿ ಒಂದು ದೊಡ್ಡ ಫ್ಲಡ್ ಬಂದ್ರೆ ಅಥವಾ ತುಂಬಾ ಬರಗಾಲ ಬಂದ್ರೆ ನಿಮ್ಮ ಇಮಿಡಿಯೇಟ್ ರೆಸ್ಪಾನ್ಸ್ ಏನು? ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಏನು? ನೆಕ್ಸ್ಟ್ 50 ವರ್ಷಕ್ಕೆ ನಿಮ್ಮ ಹಳ್ಳಿಗೆ ಫುಡ್ ಮತ್ತು ಪವರ್ ಸೆಕ್ಯೂರಿಟಿನ ಹೇಗೆ ಗ್ಯಾರಂಟಿ ಮಾಡ್ತೀರಿ? ನಿಮ್ಮ ಪ್ಲಾನ್ಸ್ ಏನು? ನಿಮ್ಮ ಸ್ಮಾರ್ಟ್ ವಿಲೇಜ್ನ ವರ್ಲ್ಡ್ನ ನಂಬರ್ 1 ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಮಾಡೋಕೆ ನಿಮ್ಮ ಸ್ಟ್ರಾಟಜಿ ಏನು? ಹಳ್ಳಿಗಳಿಂದ ಟ್ಯಾಲೆಂಟು ಸಿಟಿಗಳಿಗೆ ಅಥವಾ ಫಾರಿನ್ಗೆ ಹೋಗೋದನ್ನ, ಬ್ರೈನ್ ಡ್ರೇನ್ ಹೇಗೆ ತಡಿತೀರಿ? ಅಷ್ಟೇ ಅಲ್ಲ, ವರ್ಲ್ಡ್ನ ಬೇರೆ ಕಡೆಯಿಂದ ಟ್ಯಾಲೆಂಟೆಡ್ ಜನರನ್ನು ನಿಮ್ಮ ಹಳ್ಳಿಗೆ ಬಂದು ಕೆಲ್ಸ ಮಾಡೋ ಹಾಗೆ ಹೇಗೆ ಅಟ್ರಾಕ್ಟ್ ಮಾಡ್ತೀರಿ? ಈ ಪ್ರಶ್ನೆಗಳನ್ನ ನೋಡಿದ್ರೆ ಇವು ಬರೀ ಟೆಕ್ಸ್ಟ್ ಬುಕ್ ಉತ್ತರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ. ಬದಲಿಗೆ ರಿಯಲಿಸ್ಟಿಕ್, ಫಾರ್ಸೈಟೆಡ್, ಲಾಂಗ್ ಟರ್ಮ್ ರೆಸಿಲಿಯನ್ಸ್ ಇರೋ ಮತ್ತು ಗ್ಲೋಬಲ್ ಲೆವೆಲ್ನಲ್ಲಿ ಕಾಂಪೀಟ್ ಮಾಡಬಲ್ಲ ಪ್ಲಾನ್ಸ್ ಮಾಡೋ ಕೆಪಾಸಿಟಿನ ಈ ಪ್ರಶ್ನೆಗಳು ಕೇಳ್ತಿವೆ. ಇದು ಏನ್ ತೋರಿಸುತ್ತೆ ಅಂದ್ರೆ SVMDO ರೋಲ್ ಬರೀ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದಲ್ಲ, ಅದೊಂದು ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ನ ರೋಲ್. ಈ ಪ್ರಶ್ನೆಗಳು ಅಂಥ ಲೀಡರ್ಗಳನ್ನ ಗುರುತಿಸೋಕೆ ಹೆಲ್ಪ್ ಮಾಡ್ತವೆ. ಹಾಗಾದ್ರೆ ಇವತ್ತಿನ ಈ ಆಳವಾದ ಚರ್ಚೆಯಿಂದ ನಾವು ತಿಳ್ಕೊಂಡ ಮುಖ್ಯ ಅಂಶಗಳೇನು? ಸ್ಮಾರ್ಟ್ ವಿಲೇಜ್ಗಳನ್ನ ಕಟ್ಟೋ ಈ ಚೌಕಟ್ಟು ಕಠಿಣ ಆಯ್ಕೆ, ಇಂಟೆನ್ಸ್ ಟ್ರೈನಿಂಗ್, ಪರ್ಫಾರ್ಮೆನ್ಸ್ ಬೇಸ್ಡ್ ಇವ್ಯಾಲ್ಯುಯೇಷನ್ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಕ್ಸಿಕ್ಯೂಷನ್ ಮತ್ತು ಝೀರೋ ಕರಪ್ಷನ್ಗೆ ಅತಿಯಾದ ಪ್ರಾಮುಖ್ಯತೆ ಕೊಡುತ್ತೆ. ಇದು ಬರೀ ಒಂದು ಯೋಜನೆ ಅಲ್ಲ, ಭಾರತದ ಗ್ರಾಮೀಣ ಭವಿಷ್ಯದ ಬಗ್ಗೆ ಇರೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನವನ್ನ ತೋರಿಸುತ್ತೆ. ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ. ಇಷ್ಟು ಸಿಸ್ಟಮ್ಯಾಟಿಕ್ ಆದ ಟೆಕ್ನಾಲಜಿ ಸೆಂಟ್ರಿಕ್ ಆದ ಡೆವಲಪ್ಮೆಂಟ್ ನಡೀತಿರುವಾಗ ಈ ಬದಲಾದ ಹಳ್ಳಿಗಳ ಒಳಗೆ ನಾವು ಎಕ್ಸ್ಪೆಕ್ಟ್ ಮಾಡದ ಸೋಷಿಯಲ್ ಅಥವಾ ಕಲ್ಚರಲ್ ಬದಲಾವಣೆಗಳು ಏನೇನಾಗ್ಬೋದು? ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು ಮತ್ತು ಗ್ಲೋಬಲ್ ಕನೆಕ್ಷನ್ಸ್ ದಿನನಿತ್ಯದ ಜೀವನದ ಭಾಗವಾದಾಗ ಒಂದು ಸಮುದಾಯ ತನ್ನದೇ ಆದ ಯುನೀಕ್ ಲೋಕಲ್ ಐಡೆಂಟಿಟಿನ, ಕಲ್ಚರ್ನ ಹೇಗೆ ಕಾಪಾಡಿಕೊಂಡು ಬೆಳೆಸ್ಕೊಂಡು ಹೋಗ್ಬೋದು? ಟೆಕ್ನಾಲಜಿ ಮತ್ತು ಟ್ರೆಡಿಷನ್ ನಡುವಿನ ಈ ಬ್ಯಾಲೆನ್ಸ್ ಇದೆಯಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಫೇಸ್ ಮಾಡಬೇಕಾದ ಒಂದು ದೊಡ್ಡ ಚಾಲೆಂಜ್ ಮತ್ತು ಆಪರ್ಚುನಿಟಿ ಎರಡೂ ಆಗ್ಬೋದು. ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?